ಓಂ ಏವಂ ಸ್ತವಾಭಿಯುಕ್ತಾನಾಂ ದೇವಾನಾಂ ತತ್ರ ಪಾರ್ವತಿ ಸ್ನಾತುಮಭ್ಯಾಯ ಯೌತೋ ಯೇ ಜಾಹ್ನವ್ಯಾ ನೃಪನಂದನ ಸಾಬ್ರವೀತಾನ್ ಸುರಾಸುದ್ಭೂರ್ಭವದ್ಭಿಸ್ತೃಯತೆ ತ್ರಕ ಶರೀರಕೋಶತಶ್ಚಾಸ್ಯಾ ಸಮುದ್ಭೂತಾ ಬ್ರವೀಚ್ಛಿವ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಆನಂದದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ದೊಡ್ಡ ದೊಡ್ಡ ಬದಲಾವಣೆಗಳು ಮುಗೀತು, ಸಣ್ಣ ಸಣ್ಣ ಬದಲಾವಣೆಗಳು ಮುಗೀತು. ಈ ತಿಂಗಳು ಒಂದು 2-3 ಬದಲಾವಣೆಗಳು ಸಣ್ಣದಾಗಿದೆ ಅಷ್ಟೇ, ಅದರಿಂದ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಆಗೋದಿಲ್ಲ. ಹೋದ ತಿಂಗಳು ಏನು ಬದಲಾವಣೆ ಆಯಿತು ಅದರ ಒಂದು ಮುಂದಿನ ಭಾಗ, ಮುಂದುವರಿಕೆಯ ಭಾಗ ಈ ತಿಂಗಳು ನಮಗೆ ಸಿಗುತ್ತೆ. ಪ್ರಮುಖವಾಗಿ 16ನೇ ತಾರೀಕು, ಜುಲೈ 16ನೇ ತಾರೀಕು ವಿಶೇಷವಾಗಿ ಸೂರ್ಯ ತನ್ನ ಮಿತ್ರನ ಮನೆಯಿಂದ, ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಮಿತ್ರನ ಮನೆಯಲ್ಲಿರುವಂಥ ಸೂರ್ಯ ಇನ್ನೊಂದು ಮಿತ್ರನ ಮನೆಗೆ ಹೋಗ್ತಾರೆ, 3ನೇ ಮನೆಗೆ ಹೋಗ್ತಾರೆ ಅಷ್ಟೇ, ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಮಿತ್ರನ ಮನೆಯಲ್ಲಿ ಇದ್ದರೂ ಮಿತ್ರನ ಮನೆಗೆ ಹೋಗ್ತಾ ಇದ್ದಾರೆ, ಅದೇನು ದೊಡ್ಡ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಇದು ಒಂದು ವಿಚಾರ. ಆದರೆ ಎರಡನೇದು ಗ್ರಹಗಳ ಬಲಹೀನತೆ. ಈ ತಿಂಗಳು ನಿಮಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇರೋದು ನಾನೀಗ. ಆಷಾಢ ಮಾಸ ಪ್ರಾರಂಭ ಆಗೋಗಿದೆ. ಜೂನ್ ತಿಂಗಳು 27ನೇ ತಾರೀಕಿಗೆ ಮೊದಲನೇ ಶುಕ್ರವಾರ ಬಂದ್ಬಿಡುತ್ತೆ. ಒಟ್ಟು 4 ಶುಕ್ರವಾರ ಆಷಾಢ ಮಾಸದಲ್ಲಿ. ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗಿರತಕ್ಕಂಥ ಮಾಸ, ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂತಹ ಮಾಸ, ಶ್ರದ್ಧೆಯಿಂದ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಮಾಸ. ಸುಮಾರು ಜನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಮಾಡ್ತಾರೆ, 2 ಹೊತ್ತಲ್ಲಿ ಅದನ್ನು 1 ಹೊತ್ತು ಮಾಡ್ತಾರೆ. ನಿಮ್ಮ ಪದ್ಧತಿ ಅಂತ ನೀವು ಮಾಡ್ಕೋಬೋದು. ಲಕ್ಷ್ಮಿನ ಆರಾಧನೆ ಮಾಡಿ ತೃಪ್ತಿಯಾಗಿ ಪೂಜೆ ಮಾಡಿ. 27ನೇ ತಾರೀಕು ಜೂನ್ ತಿಂಗಳಲ್ಲಿ ಮೊದಲನೇ ಆಷಾಢ ಶುಕ್ರವಾರ, 4ನೇ ತಾರೀಕು ಜುಲೈ ತಿಂಗಳು ಬಂದು 2ನೇ ಆಷಾಢ ಶುಕ್ರವಾರ, 11ನೇ ತಾರೀಕು ಜುಲೈ ತಿಂಗಳು ಬಂದು 3ನೇ ಆಷಾಢ ಶುಕ್ರವಾರ, ಹಾಗೆ 18ನೇ ತಾರೀಕು 4ನೇ ಆಷಾಢ ಶುಕ್ರವಾರ ಬರುತ್ತೆ. ಇನ್ನು ಗುರು ಪೌರ್ಣಮಿ ಇದೆ ಕಣ್ರಿ. ಜುಲೈ 10ನೇ ತಾರೀಕು ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ, ಬಹಳ ವಿಶೇಷವಾದಂಥ ದಿನ. ಅವತ್ತಿನ ದಿನ ಗುರುಗಳ ಆರಾಧನೆ, ಗುರುಗಳ ಸೇವೆ, ದರ್ಶನ ಇತ್ಯಾದಿಗಳು ಬಹಳ ಫಲವನ್ನು ಕೊಡುತ್ತೆ, ಬಹಳ ಸಂತೋಷದ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. 16ನೇ ತಾರೀಕು ಅಂದರೆ ಯಾವಾಗ ಸೂರ್ಯ ತಮ್ಮ ಮನೆಯನ್ನು ಬದಲಾವಣೆ ಮಾಡಿ ಕರ್ಕ ರಾಶಿಗೆ ಬರ್ತಾರೋ, ಕರ್ಕ ರಾಶಿಗೆ ಸೂರ್ಯ ಬಂದಾಗ ಕರ್ಕ ಸಂಕ್ರಮಣ ಅಂತ ಹೇಳ್ತೀವಿ. ಅಥವಾ ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲ, 6 ತಿಂಗಳ ಉತ್ತರಾಯಣ ಪುಣ್ಯಕಾಲ ಮುಗಿದು ಈಗ ದಕ್ಷಿಣಾಯನ ಪುಣ್ಯಕಾಲ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗ್ತಿದೆ. ಇದು ಅತ್ಯಂತ ಉತ್ತಮ ಪರ್ವಕಾಲ ಅಂತ ಹೇಳ್ತೀವಿ, ತರ್ಪಣಾದಿಗಳನ್ನು ದಾನಾದಿಗಳನ್ನು ಮಾಡಲಿಕ್ಕೆ. ಇನ್ನು 24ನೇ ತಾರೀಕು ಜುಲೈ ತಿಂಗಳು ಅಮಾವಾಸ್ಯೆ. ಅವತ್ತು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಗಂಡ ಸಿಗಲಿ, ಭೀಮನಂತ ದಷ್ಟಪುಷ್ಟ ಗಂಡ ಸಿಗಲಿ ಅಂತ ಪೂಜೆ ಮಾಡುವಂಥ ದಿನ. ಸುಮಂಗಲಿಯರು ಗಂಡನಿಗೆ ಉತ್ತಮ ಆಯುಷ್ ಅಭಿವೃದ್ಧಿ ಆಗಲಿ, ಅಪಘಾತಗಳು ಮೃತ್ಯು ದೋಷಗಳು ಬರದೇ ಇರಲಿ ಅಂತ ಪೂಜೆ ಮಾಡುವಂಥ ದಿನ. ಇನ್ನು 28ನೇ ತಾರೀಕು, 24ನೇ ತಾರೀಕು ಅಮಾವಾಸ್ಯೆ ಮುಗಿದ್ಮೇಲೆ ಶ್ರಾವಣ ಮಾಸ ಶುರುವಾಗ್ಬಿಡುತ್ತೆ. ಶ್ರಾವಣ ಮಾಸ ಶುರುವಾಗಿದ ತಕ್ಷಣ 4ನೇ ದಿನ ನಾಗ ಚತುರ್ಥಿ, 5ನೇ ದಿನ ನಾಗರ ಪಂಚಮಿ. ಶ್ರಾವಣ ಮಾಸದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಬರುತ್ತೆ, ಶ್ರಾವಣ ಮಾಸದಲ್ಲಿ ನಿಮಗೆ ಮಂಗಳಗೌರಿ ಬರುತ್ತೆ. ಅದೆಲ್ಲ ಮುಂದಿನ ವಿಡಿಯೋಲಿ ನಾನು ಹೇಳ್ತೀನಿ, ಬರೋ ತಿಂಗಳ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದು ಮಾಸದ ವಿಶೇಷತೆಗಳಾದರೆ, ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ವೃಷಭ ರಾಶಿಯವರಿಗೆ ಏನು ಅದ್ಭುತ ಫಲ ಅಂತಂದರೆ, ಒಟ್ಟು ವೃಷಭ ರಾಶಿಯವರಿಗೆ ಏನೇನು ಅದ್ಭುತ ಫಲಗಳು ಅಂತ ಹೇಳ್ತೀನಿ. ಒಂದು, ಏಕಾದಶದಲ್ಲಿ ಇರತಕ್ಕಂಥ ಶನಿ ನಿಮಗೆ ಭಾಗ್ಯಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ. ಭಾಗ್ಯಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ ಯಾರು ಅಂತಂದರೆ ಶನಿ. ಭಾಗ್ಯಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿದ್ದಾರೆ, ಕರ್ಮಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿದ್ದಾರೆ. ಅಲ್ಲಿಗೆ ಶನಿಯಿಂದ ನಿಮಗೆ ಭಾಗ್ಯಗಳು ಬರುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಶನಿಯಿಂದ ಯಾರು ವೃಷಭ ರಾಶಿಯವರು. ಶನಿಯಿಂದ ಕರ್ಮ ಅಂದರೆ ಉದ್ಯೋಗದಲ್ಲಿ ವೃದ್ಧಿ ಆಗುತ್ತೆ, ಉದ್ಯೋಗದಲ್ಲಿ ಒಂದು ಹಂತಕ್ಕೆ ಹೋಗಿ ನಿಲ್ತೀರಾ. ಈ ತಿಂಗಳು ದೊಡ್ಡ ಮಹತ್ತರವಾದ ಬದಲಾವಣೆ ಆಗುತ್ತೆ. ಉದ್ಯೋಗ ಹೊಟ್ಟೋಯ್ತು ಅಂದ್ಕೊಳ್ಳಿ, ಅಯ್ಯೋ ಗುರುಗಳು ತುಂಬ ಚೆನ್ನಾಗಿದೆ ಅಂತಂದ್ರೆ ಉದ್ಯೋಗ ಹೊಟ್ಟೋಯ್ತಲ್ಲ, ಉದ್ಯೋಗ ಹೊಟ್ಟೋದ್ರು ಒಳ್ಳೆ ಅತ್ಯುತ್ತಮ ಉದ್ಯೋಗ ಸಿಗುತ್ತೆ. ಸ್ಯಾಟಿಸ್ಫೈಡ್ ಜಾಬ್ ಅನ್ನುವಂಥದ್ದು ಈ ತಿಂಗಳು ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಇದು ಶನಿಯ ಫಲ. ಆದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇದ್ದಾರೆ, ಗುರು ಬಲ ಇದೆ. ಈಗಾಗಲೇ ಗುರುಬಲ ಶುರುವಾಗಿ 1 ತಿಂಗಳು ಆಗೋಯ್ತು ನಿಮಗೆ. ಗುರುಬಲ ಶುರುವಾಗಿದೆ ಅಂದರೆ ಇನ್ನೂ 11 ತಿಂಗಳು ಗುರುಬಲ ಇದೆ. ಒಳ್ಳೆ ಡಿವೈನ್ ಎನರ್ಜಿ, ಸ್ಟ್ರೆಂತ್ ಎನರ್ಜಿ. ಸ್ಟ್ರೆಂತ್ ಅಂದರೆ ಸ್ಟ್ರೆಂತು ಎನರ್ಜಿ ಎಲ್ಲ ಒಂದೇ. ಸ್ಟ್ರೆಂತ್ ಅಂದರೆ ಬಲಿಷ್ಠವಾದಂಥ ಶಕ್ತಿ ಅಂತ ಅರ್ಥ. ಸ್ಟ್ರೆಂತ್ ಅಂದರೆ ಬಲಿಷ್ಠ, ಎನರ್ಜಿ ಅಂದರೆ ಶಕ್ತಿ. ಬಲಿಷ್ಠವಾದಂಥ ಎನರ್ಜಿ ನಿಮಗೆ ಸಿಗ್ತಾ ಇದೆ.
ಇದ್ರ ಜೊತೆಗೆ ನಿಮಗೆ ಅದೃಷ್ಟ ಹಾಗೂ ಲಾಭವನ್ನು ಕೊಡುವಂಥವನು ಯಾರು ಅಂತಂದರೆ ಗುರುಬಲ ಇದೆ. ಶನಿ ಗುರುಗಳಿಂದ ಏನೂ ತೊಂದರೆ ಇಲ್ವಾ? ಅಲ್ಲಿಗೆ ಒಂದು ಹಂತಕ್ಕೆ ಮುಗಿಯಿತು. ಏನೋ 2 ಗ್ರಹಗಳು. ಇನ್ನು 9 ಗ್ರಹಗಳಲ್ಲಿ ರಾಹುವಿನ ಪ್ರಭಾವ ನೋಡಿ. ರಾಹು ದಶಮದಲ್ಲಿ ಮಿತ್ರನ ಮನೆಯಲ್ಲಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಆದ ಶುಕ್ರನಿಗೆ ಶನಿನೂ ಮಿತ್ರನೇ, ರಾಹುನು ಮಿತ್ರನೇ. ರಾಹು ಮಿತ್ರನಿಗಿಂತ ಶಿಷ್ಯ ಅಂತ ಹೇಳ್ಬೋದು. ಯಾಕಂದರೆ ಗುರುಗಳಲ್ಲ, ಅಸುರ ಗುರುಗಳು ಯಾರು? ಶುಕ್ರ. ರಾಹು ಬಂದು ಅಸುರ, ಹಾಗಾಗಿ ಅಸುರ ಗುರುಗಳು. ರಾಹುನು ಪಾಸಿಟಿವೇ. ಇನ್ನು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕೇತು ಇದ್ರು ಕೇತುನು ಪಾಸಿಟಿವೇ ಕೊಡಬೇಕು, ನೆಗೆಟಿವ್ ಕೊಡೋ ಹಾಗಿಲ್ಲ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ, ಕೇತುವಿಗೆ ಗುರುಗಳು. 4 ಗ್ರಹಗಳು ಚೆನ್ನಾಗಾಯಿತು. ಇನ್ನು 5ನೇ ಗ್ರಹ ತಗೊಳ್ಳಿ. ರಾಶಿಯಿಂದ ಚತುರ್ಥಾಧಿಪತಿ ಆಗಿರತಕ್ಕಂಥ ಸೂರ್ಯ ಬಂದು ಇಷ್ಟು ದಿನ ನಿಮಗೆ 16ನೇ ತಾರೀಕು ಜುಲೈವರೆಗೂ 2ನೇ ಮನೆಯಲ್ಲೇ ಇರ್ತಾರೆ. 16ನೇ ತಾರೀಕಿಂದ 3ನೇ ಮನೆಗೆ ಹೋಗ್ತಾರೆ. ಸೂರ್ಯ 2ನೇ ಮನೆಯಲ್ಲಿದ್ದರೂ ಮಿತ್ರನ ಮನೆಯೇ ಸೂರ್ಯನಿಗದು, 3ನೇ ಮನೆಗೆ ಹೋದರೂ ಮಿತ್ರನ ಮನೆಯೇ. ಹಾಗಾಗಿ 5ನೇ ಗ್ರಹನೂ ಬಲಿಷ್ಠ ಆಯಿತು. ಇನ್ನು 6ನೇ ಗ್ರಹ ಬುಧ ಚೆನ್ನಾಗಿಲ್ಲ. ಬುಧ ಏನಾಗುತ್ತೆ, ಈ ತಿಂಗಳು ಪೂರ್ತಿ ನಿಮಗೆ ಶತ್ರುವಿನ ಮನೆಯಲ್ಲಿ ಇರ್ತಾರೆ. ಶತ್ರುವಿನ ಮನೆಯಲ್ಲಿ ಬುಧ ಇದ್ದಾಗ ಸಾಧಾರಣವಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಆ ವ್ಯತ್ಯಾಸದ ಬಗ್ಗೆ ಹೇಳ್ತಾ ಬರ್ತೀನಿ ನಾನು. ಇನ್ನು ಕುಜ 7ನೇ ಗ್ರಹ. ಕುಜ ಒಂದು ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ. ಸಪ್ತಮ ಅಂತಂದ್ರೆ ಏನು? ವಿವಾಹ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ಎಂಜಾಯ್ಮೆಂಟು, ಮತ್ತು ಸಂತೋಷದ ಪ್ರಯಾಣ. 12ನೇ ಮನೆ ಅಯನ ಶಯನ ಭೋಗ ಮತ್ತು ವ್ಯಯ, ಖರ್ಚು, ಇವೆಲ್ಲವನ್ನು ನಾವು ಕುಜನಿಂದ ನೋಡ್ತೀವಿ. ಆ ಕುಜನು ಕೂಡ ತನ್ನ ಮಿತ್ರನ ಮನೆಯಲ್ಲೇ ಚತುರ್ಥ ಸ್ಥಾನದಲ್ಲೇ. ಕುಜವತ್ ಕೇತು, ಕುಜ ಮತ್ತು ಕೇತು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ. ಕುಜ ಇರೋದು ಸೂರ್ಯನ ಮನೆಯಲ್ಲಿ, ಹಾಗಾಗಿ ಮಿತ್ರತ್ವ. ಅಲ್ಲಿಗೆ 8ನೇ ಗ್ರಹ ಆಗಿರ್ತಕ್ಕಂಥ ಚಂದ್ರನ ಬಗ್ಗೆ ಹೇಳಿದರೆ, ಚಂದ್ರ 2 ಕಾಲ ದಿನಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತಾರೆ. ಹಾಗಾಗಿ ಚಂದ್ರನನ್ನು ನಾವು ಮಾಸ ಭವಿಷ್ಯಕ್ಕೆ ತಗೊಳ್ಳೋಕ್ಕಾಗಲ್ಲ, ದಿನ ಭವಿಷ್ಯಕ್ಕೆ ತಗೊಳ್ಬೇಕಾಗತ್ತೆ. ಇನ್ನು 9ನೇ ಕೊನೆಯದಾಗಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಕಣ್ರಿ. ಶುಕ್ರನಿಂದನೇ ಪ್ರಾರಂಭ ಮಾಡೋದಾದರೆ, ಶುಕ್ರ ನಿಮ್ಮ ರಾಶ್ಯಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ. ಏನು ಹೇಳುತ್ತೆ ರಾಶ್ಯಾಧಿಪತಿ ರಾಶಿಯಲ್ಲೇ ಇದ್ರೆ? ವಿಖ್ಯಾತ ಕಿರಣೋ ಜ್ವಲೆ ತನುಪತೋ ಸುಸ್ಥೆ ಸುಖಿ ವರ್ಧನೋ ದುಸ್ಥೆ ದುಃಖ್ಯ ಸದೃಕ್ಯ ನೀಚ ಭವನೆ ವಾಸೋ ನಿಕೃಷ್ಟ ಸ್ಥಳೇ ಸ್ವಸ್ಥೋ ಜೀವತಿ ಶಕ್ತಿ ಮೃತ್ಯುದಯಭೇ ವರ್ಧಿಷ್ಠ ರೋಜೋಸ್ವಲೆ ನಿಶ್ಶಕ್ತೋ ನಿಹನೋ ವಿಪರದಸ್ಕನೋ ಭವೇತ್ ಆದುರಃ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಏನೇನು ಹೇಳುತ್ತೆ? ರಾಶ್ಯಾಧಿಪತಿ ರಾಶಿಯಲ್ಲೇ ಇದ್ದರೆ ಏನು ಫಲ? ಫಸ್ಟು, ಓನರ್ ಆಫ್ ದಿ ಹೌಸ್ ಈಸ್ ಇನ್ ಓನ್ ಹೌಸ್. ಯಾವ ಮನೆ ತನ್ನ ಸ್ವಂತವಿರುತ್ತೋ ಆ ಸ್ವಂತ ಮನೆಯಲ್ಲಿ ತಾನು ವಾಸ ಮಾಡ್ತಾ ಇದ್ದಾನೆ. ಎಕ್ಸಾಂಪಲ್ ಕೊಡ್ತೀನಿ. ನೀವು ಬಾಡಿಗೆ ಮನೇಲಿದ್ದಾಗ ಆ ಮನೆ ಬಗ್ಗೆ ಫೀಲ್ ಹೇಗಿರುತ್ತೆ, ಲೀಸ್ ಮನೇಲಿದ್ದಾಗ ಫೀಲ್ ಹೇಗಿರುತ್ತೆ. ಬಾಡಿಗೆ ಮನೇಲಿದ್ದಾಗ ಅಯ್ಯೋ 11 ತಿಂಗಳಿಗೆ ಅಗ್ರಿಮೆಂಟ್ ಆಗಿದೆಯಪ್ಪ. ಲೀಸ್ ಮನೇಲಿದ್ದಾಗ ಅಯ್ಯೋ 3 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆಯಪ್ಪ, ಅದಾದ್ಮೇಲೆ ಏನು ಮಾಡೋದು, ಇನ್ನೂ ಚೆನ್ನಾಗಿರೋ ಮನೆಗೆ ನಾವು ಲೀಸ್ಗೆ ಹಾಕೊಂಡು ಹೋಗಬೇಕು, ಹಿಂಗೆ ಯೋಚನೆ ಮಾಡ್ತೀವಿ. ಅದೇ ಸ್ವಂತ ಮನೇಲಿದ್ದರೆ ಮನೆಯನ್ನು ನಾವು ದೇವಸ್ಥಾನ ಥರ ನೋಡ್ಕೋತೀವಿ. ಮನೇಲಿ ಏನೇ ಸಮಸ್ಯೆಗಳಿದ್ರು ಪಟ ರೆಡಿ ಮಾಡಿಸ್ತೀವಿ. ಮನೆಯನ್ನು ನಮ್ಮ ಕುಟುಂಬದ ಸದಸ್ಯ ಅಂತ ನೋಡ್ಕೋತೀವಿ ನಾವು. ಆ ಮನೆಯ ಯಜಮಾನ ಆ ಮನೆಯಲ್ಲೇ ಇದ್ದರೆ ಅವನಿಗೆ ಎಷ್ಟು ಸಂತೋಷ ಇರುತ್ತೆ. ನನ್ನ ಮನೆ, ಬದುಕಿದ್ರು ಇಲ್ಲೇ, ಸತ್ರು ಇಲ್ಲೇ, ಎಲ್ಲೇ ಎಷ್ಟೇ ದೂರ ಪ್ರಯಾಣ, ಪ್ರಪಂಚ ಎಲ್ಲ ಪ್ರಯಾಣ ಮಾಡಿ ಕೊನೆಗೆ ಮನೆಗೆ ಬಂದರೆ ಅಬ್ಬಾ ಅಂತೂ ಮನೆಗೆ ಬಂದಪ್ಪ ಅನ್ನೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಸಿಗುತ್ತೆ ನಿಮಗೆ? ಅದು ಸ್ವಂತ ಮನೆಯಲ್ಲಿ ತನ್ನ ಸ್ವಂತ ಮನೆಯ ಯಜಮಾನ ಇರುವಂಥದ್ದು. ಹಾಗೆ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾರೆ. ಈ ಶುಕ್ರ ನಿಮಗೆ ರಾಶಿಯಲ್ಲೇ ಇರೋದ್ರಿಂದ ಸುಖ ಸಂತೋಷಕ್ಕೆ ಕೊರತೆ ಇಲ್ಲ ಈ ತಿಂಗಳು. ಎಲ್ಲ ಗ್ರಹಗಳು ತುಂಬ ಚೆನ್ನಾಗಿದೆ ಬಿಡಿ ವೃಷಭ ರಾಶಿಯವ್ರಿಗೆ, ಅದರಲ್ಲಿ 2 ಮಾತಿಲ್ಲ. ಸುಖ ಸಂತೋಷಕ್ಕೆ ಕೊರತೆ ಇಲ್ಲ. ಆನಂದ, ಶುಭ ಕಾರ್ಯ, ಅಭಿವೃದ್ಧಿ ಅನ್ನುವಂಥದ್ರಲ್ಲೂ ಕೊರತೆ ಇಲ್ಲ. ವಾಹನ, ಉದ್ಯೋಗ, ವ್ಯಾಪಾರ ಇತ್ಯಾದಿಗಳಲ್ಲೂ ಕೊರತೆ ಇಲ್ಲ. ಏನರಲ್ಲಿ ಕೊರತೆ ಇದೆ? ಆರೋಗ್ಯದಲ್ಲಿ ತೊಂದರೆ ಆಗುತ್ತಾ? ಆರೋಗ್ಯ ಸ್ಥಾನಕ್ಕೆ ಅಧಿಪತಿನೂ ಕೂಡ ಶುಕ್ರನೇ. ಆರೋಗ್ಯ ಕಾರಕ ಸೂರ್ಯ, ಅವರು ಚೆನ್ನಾಗಿದ್ದಾರೆ. ಸ್ಥಾನಾಧಿಪತಿ 6ನೇ ಮನೆ. ಋಣ ಆಗಲ್ಲ, ಸಾಲ ಮಾಡಲ್ಲ, ರೋಗ ಜಾಸ್ತಿ ಬರಲ್ಲ, ಶತ್ರುಗಳ ಉತ್ಪತ್ತಿ ಆಗಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಈ ತಿಂಗಳು ಕಳೆದದ್ದೇ ಗೊತ್ತಾಗಲ್ಲ ನಿಮಗೆ. ಜುಲೈ ತಿಂಗಳು ಹೆಂಗೆ ಕಳೀತಪ್ಪ ಅನ್ನೋದು ನಿಮಗೆ ಗೊತ್ತೇ ಆಗೋದಿಲ್ಲ, ಸುಮ್ಮನೆ ಕಳ್ಕೊಂಡು ಹೋಗುತ್ತೆ. ಸ್ವಲ್ಪ 12ನೇ ಮನೆ ಅಯನ ಶಯನ ಭೋಗ ಮತ್ತು ವ್ಯಯಸ್ಥಾನ, ಖರ್ಚು ಅಂತ ಹೇಳಿದ್ನಲ್ಲ,
ಖರ್ಚು ಮಾಡ್ತೀರಾ, ಒಳ್ಳೆ ಕೆಲಸಕ್ಕೆ ಖರ್ಚು. ಮಗಳಿಗೆ ಡಾಕ್ಟರ್ ಸೀಟ್ ಕೊಡಿಸ್ಬೇಕು, ಮಗನ ಇಂಜಿನಿಯರ್ ಸೀಟ್ ಕೊಡಿಸ್ಬೇಕು, ಮಗಳಿಗೆ ಮದುವೆ ಮಾಡಬೇಕು, ಒಂದು ಹೆಲ್ತ್ ಇನ್ಶೂರೆನ್ಸ್ ಕಟ್ಟಬೇಕು, ಒಂದು ಲೋನ್ EMI ಕಟ್ಟಬೇಕು, ಒಂದು ಸೈಟ್ ತೊಗೊಳ್ಬೇಕು, ಒಂದು ಹಸು ತೊಗೊಳ್ಬೇಕು, ಒಂದು ವಾಹನ ತೊಗೊಳ್ಬೇಕು. ಹೀಗೆ ಏನಾದರೂ ಒಂದು ಒಳ್ಳೆ ಖರ್ಚು. ನೋಡಿ, ಖರ್ಚಲ್ಲಿ ಒಳ್ಳೆ ಖರ್ಚು ಕೆಟ್ಟ ಖರ್ಚು ಇದೆ. ಅದನ್ನೆಲ್ಲ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಂಡೋದ್ರೆ ದೀರ್ಘವಾಗಿಬಿಡುತ್ತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಮೂಲವಾಗಿ ಹೇಳೋದಾದರೆ ನಿಮಗೆ ಶುಕ್ರನಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ 2 ಮತ್ತು 5ನೇ ಮನೆ ಅಧಿಪತಿ ಅಂತ ಬುಧ ಮಾತ್ರ ನಿಮಗೆ ಬಲಹೀನನಾಗಿದ್ದಾನೆ. ಬುಧ ಒಂದು ಗ್ರಹ ಬಿಟ್ಟರೆ ನಿಮಗೆ ಈ ತಿಂಗಳು ಯಾವ ಗ್ರಹಗಳು ಬಲಹೀನ ಇಲ್ಲ, ಎಲ್ಲ ಗ್ರಹಗಳು ಚೆನ್ನಾಗಿದೆ. ಒಂದು ಹಂತಕ್ಕೆ ಬುಧನನ್ನು ಬಲ ಮಾಡಬೇಕಾದ್ರೆ ನಿಮಗೆ ಪುರುಷ ಸೂಕ್ತಂ ಅನ್ನುವಂತಹ ಒಂದು ಮಂತ್ರ ಬರುತ್ತೆ. ಪುರುಷ ಸೂಕ್ತಂ ಅನ್ನುವಂತಹ ಮಂತ್ರ ಇದು ಯೂಟ್ಯೂಬಲ್ಲೇ ಸಿಗುತ್ತೆ, ನಿಮಗೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಜುಲೈ ತಿಂಗಳು ಪ್ರಾರಂಭದಿಂದನೇ, ಯಾಕೆ ಜುಲೈ ತಿಂಗಳು, ಜೂನ್ ತಿಂಗಳು 26ನೇ ತಾರೀಕಿಂದನೇ ಪ್ರಾರಂಭ ಮಾಡಿ. ಪ್ರತಿದಿನ ಇಟ್ಟು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ಇದೊಂದು ಸಲ ಕೇಳೋದು. ಮ್ಯಾಕ್ಸಿಮಮ್ 5 to 8 minutes ಅಷ್ಟೇ. ಬುಧ ಅಂದರೆ ಮಹಾವಿಷ್ಣು, ಹಾಗಾಗಿ ಬುಧನನ್ನು ಆರಾಧನೆ ಮಾಡೋದ್ರಿಂದ, ಮಹಾವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಈ ತಿಂಗಳು ನಿಮಗಿರುವಂಥ ಸಣ್ಣ ಸಮಸ್ಯೆ, ಬುಧನಿಂದ ಇರತಕ್ಕಂಥ ಸಣ್ಣ ಸಮಸ್ಯೆ. ಆಮೇಲೆ ಬುಧ ವ್ಯಾಪಾರಕ್ಕೆ ಅಧಿಪತಿ, ಜ್ಞಾಪಕ ಇರಲಿ, ವಿದ್ಯೆಗೆ ಅಧಿಪತಿ, ಬುದ್ಧಿಗೆ ಅಧಿಪತಿ. ಈ 3ರಲ್ಲಿ ವ್ಯತ್ಯಾಸ ಆಗಬಹುದು, ಸಾಧ್ಯತೆಗಳಿದೆ. ಪೋರ್ಟ್ಫೋಲಿಯೋ ಎಲ್ಲರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ರಿಗೂ ಒಂದೊಂಥರ ಪೋರ್ಟ್ಫೋಲಿಯೋ ಇರುತ್ತೆ. ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಾನು ಮನೆ ಕಟ್ಟಬೇಕು, ಮನೆ ಕಟ್ಕೊಡಿದ್ರೆ ಕಟ್ಕೊಡಲ್ಲಲ್ವಾ? ಹಾಗೆ ಬುಧನ ಪೋರ್ಟ್ಫೋಲಿಯೋಸ್ ಏನೇನು? ವ್ಯಾಪಾರದಲ್ಲಿ ಎಚ್ಚರಿಕೆ, ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಎಚ್ಚರಿಕೆ. ಆಮೇಲೆ ವ್ಯಾಪಾರ ಆಯಿತು, ಬುದ್ಧಿ ವಿಲಕ್ಷಣ. ಸುಮಾರು ಜನ ನೋಡಿ, ದಿಢೀರಂತ ಒಂದೇನ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ. ಸಡನ್ನಾಗೆ ಒಂದು ಹೊಸ ಕಾರ್ ತೊಗೊಂಡಿದ್ರೆ ಜೋಶಲ್ಲಿ ಓಡಿಸಿ ಗುದ್ದು ಬಿಡ್ತಾರೆ, ಇದೆಲ್ಲ ನೋಡಿದ್ದೀರ ನೀವು. ಹಾಗೆ ವಿದ್ಯೆಗೆ ಅಧಿಪತಿ, ಎಲ್ಲೂ ಕೂಡ ಎಡಬಾರ್ದು, ಬೀಳಬಾರ್ದು, ಹುಷಾರಾಗಿರಬೇಕು. ಈ 3ಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ಬುಧ ಅಂದರೆ ಮಹಾವಿಷ್ಣು. ಪುರುಷ ಸೂಕ್ತಂ ಅನ್ನುವಂತಹ ಮಂತ್ರವನ್ನು, ವೇದ ಮಂತ್ರವನ್ನು, ಅದು ಋಗ್ವೇದ ಆಗ್ಬೋದು, ಯಜುರ್ವೇದ ಆಗ್ಬೋದು, ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ. ಯಾವುದಾದ್ರೂ ವೇದ ಕೇಳ್ಬೋದು, ತೊಂದರೆ ಇಲ್ಲ. ಅದನ್ನು ಕೇಳುವಂಥದ್ದು, ಕೇಳೋದ್ರಿಂದ ನಿಮಗೆ ವಿಶೇಷವಾದ ಫಲವನ್ನು ನೀವು ಹೊಂದ್ಬೋದು, ಬುಧನನ್ನು ಬಲ ಮಾಡ್ಕೋಬೋದು. ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ ಈ ತಿಂಗಳು? ತೃಪ್ತಿದಾಯಕ, ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ಸಂತಸದ ವಾತಾವರಣ, ಧನಲಾಭ. ವಿದ್ಯಾರ್ಥಿಗಳಿಗೆ ಮಧ್ಯಮವಾದ ಫಲ ಈ ತಿಂಗಳು, ಜುಲೈ ತಿಂಗಳು ವಿದ್ಯಾರ್ಥಿಗಳಿಗೆ ಮಧ್ಯಮವಾದ ಫಲ. ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದ ನಷ್ಟ, ದೊಡ್ಡ ಪ್ರಮಾಣ ಅಲ್ಲ, ಸಣ್ಣ ಪ್ರಮಾಣದ ನಷ್ಟ, ಅಲ್ಪ ಪ್ರಗತಿ. ಆರೋಗ್ಯದಲ್ಲಿ ವೃದ್ಧಿ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಮತ್ತು ವಿವಾಹದ ವಿಚಾರವಾಗಿ ಮನೆಯಲ್ಲಿ ಮಾತುಕತೆ, ಮುಂದುವರಿಕೆ ಅಲ್ಲ, ಚೌಲ್ಟ್ರಿ ಬುಕ್ ಮಾಡೋದು ಅಥವಾ ಅದು ಇದು ಅಂತಲ್ಲ. ಮನೆಯಲ್ಲಿ ವಿವಾಹ ಸಂಬಂಧಪಟ್ಟಂಥ ಮಾತುಕತೆ ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾತುಕತೆ, ಅದಕ್ಕೆ ಬೇಕಾದ ತಯಾರಿ, ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿತ್ರರಿಂದ ಸಹಾಯ, ಅನಿರೀಕ್ಷಿತವಾಗಿ ಕೆಲವೊಂದು ಕೆಲಸಗಳು ನಿಮಗೆ ಪಾಸಿಟಿವ್ ಆಗಿ ತಿಂಗಳು ನಡೆಯುತ್ತೆ. ವ್ಯಾಪಾರದಲ್ಲಿ ಸಣ್ಣ ಪ್ರಮಾಣದ ನಷ್ಟ ಆದರೂ ಕೂಡ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕಾಗತ್ತೆ. ಅದೃಷ್ಟದ ತಿಂಗಳು, ಬಂಡವಾಳ ಹೂಡಿಕೆಗೆ ಈ ತಿಂಗಳೇ ಭಾಳ ಅದ್ಭುತ, ಉತ್ತಮ. ಬಂಡವಾಳ ಹೂಡಿಕೆಗೆ ಶುಭ ಫಲ. ಸ್ಥಿರ ಆಸ್ತಿ ಖರೀದಿ ಮಾಡೋದಕ್ಕೆ ಈ ತಿಂಗಳು ಉತ್ತಮ ಅಲ್ಲ, ಮುಂದಿನ ತಿಂಗಳಿಗೆ ಶಿಫ್ಟ್ ಮಾಡಿ ಸ್ಥಿರ ಆಸ್ತಿ ಖರೀದಿ ಮಾಡಬೇಕಾದ್ರೆ. ಸಹೋದರಿಯರ ಜೊತೆಗೆ ಮಾತುಕತೆಗಳು, ಕೆಲವೊಂದು ನೆಗೆಟಿವ್ಸ್ನ ದೂರ ಮಾಡೋದಕ್ಕೆ ಪ್ರಯಾಣ ಅಥವಾ ಪ್ರಯತ್ನ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಹಿರಿಯರ ಆಶೀರ್ವಾದ, ರೈತರಿಗೆ ವ್ಯವಸಾಯದಲ್ಲಿ ಉತ್ತಮ, ಧನಲಾಭ, ಮೃಷ್ಟಾನ್ನ ಭೋಜನ, ಕುಟುಂಬ ಸಮೇತ ದೇವಾಲಯ ದರ್ಶನ, ಮನಸ್ಸಿಗೆ ನೆಮ್ಮದಿ. ಸಂತಾನ ಅಪೇಕ್ಷಿತ ದಂಪತಿಗಳಿಗೂ ಈ ತಿಂಗಳು ಚೆನ್ನಾಗಿಲ್ಲ. ಈ ತಿಂಗಳು ಸಂತಾನ ಸಂಬಂಧಪಟ್ಟಂಥ ಯಾವುದೇ ಪ್ಲ್ಯಾನ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಸಂತಾನ ಅಪೇಕ್ಷಿತ ದಂಪತಿಗಳು, ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸರಿ, ನೆಗೆಟಿವ್ಸ್ ಏನೇನಿದೆ ಹಾಗಾದರೆ? ಸ್ವಲ್ಪ ಈ ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಕ್ಕಂಥವ್ರು ಸ್ವಲ್ಪ ನಷ್ಟ ಸಾಧ್ಯತೆಗಳು. ಅದಾದಮೇಲೆ ಈ ಷೇರು ವ್ಯವಹಾರಕ್ಕೆ ಈ ತಿಂಗಳು ಉತ್ತಮ ಇಲ್ಲ. ಯಾರಿಗೆ? ವೃಷಭ ರಾಶಿಯವರಿಗೆ ಧನ ನಷ್ಟ ಆಗುವಂಥ ಸಾಧ್ಯತೆ. ಸ್ವಲ್ಪ ಕೈಗಾರಿಕೋದ್ಯಮ, ಇಂಡಸ್ಟ್ರೀಸ್ ಎಲ್ಲ ಸ್ವಲ್ಪ ಡಲ್ ಆಗುವಂಥ ಸಾಧ್ಯತೆ. ಶೇರು ಮಾರ್ಕೆಟಲ್ಲಿ ತೊಂದರೆ ಆಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಟೈಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
ಒಟ್ಟಾರೆ ಹೇಳೋದಾದರೆ ದೊಡ್ಡ ಪ್ರಮಾಣದ ನೆಗೆಟಿವನ್ನು ನಾವು ಖಂಡಿತವಾಗಲೂ ಈ ತಿಂಗಳು ವೃಷಭ ರಾಶಿಗೆ ನಿರೀಕ್ಷೆ ಪಡುವಂಥದ್ದಿಲ್ಲ. ಬುಧನನ್ನು ಬಲ ಮಾಡಿಕೊಂಡ್ರೆ ವ್ಯಾಪಾರ, ಬುದ್ಧಿ ಮತ್ತು ವಿದ್ಯೆಯಲ್ಲೂ ಕೂಡ ಅನುಕೂಲ ಆಗುತ್ತೆ. ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ. ಮೂಲ ಜಾತಕ ನೀವು ತೋರಿಸೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಮೂಲ ಜಾತಕ ಮ್ಯಾಕ್ಸಿಮಮ್ ನೋಡೋದು ನಾವು ಯಾರ್ಯಾರಿಗೆ ಅಂದರೆ ಶನಿ, ಗುರು, ಶುಕ್ರ ಮತ್ತು ರಾಹುಕೇತುಗಳು, ಈ ಗ್ರಹಗಳೆಲ್ಲ ನಿಮ್ಗೆ ಬಲಿಷ್ಠವಾಗೇ ಇದೆ. ಹಾಗಾಗಿ ಏನಕ್ಕೆ ನೀವು ಮೂಲ ಜಾತಕ ನೋಡಿಸ್ಕೋಬೇಕು? ಸಂತೋಷವಾಗಿರಿ. ಮತ್ತು ಅದೊಂದು ಖರ್ಚು, ಆ ಪೂಜೆ ಈ ಪೂಜೆ ಅಂತ ಖರ್ಚು ಯಾವುದು ಬೇಡ, ಯಾವ ಖರ್ಚು ಬೇಡ. ಸಂತೋಷವಾಗಿರಿ. ಈ ತಿಂಗಳು ಯಾವುದೇ ಸಮಸ್ಯೆ ಇಲ್ಲ. ಈ ತಿಂಗಳು ಹೆಂಗೆ ಕಳೆದೋಗುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಆನಂದಮಯವಾಗಿ ಪಾಸಿಟಿವ್ ಆಗಿ ಅಭಿವೃದ್ಧಿ ಆಗ್ತಾ ಸಕ್ಸಸ್ ಕಡೆಗೆ ಹೋಗ್ತೀರಾ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ನಿಮಗಿಲ್ಲ. ನೋಡಿದ್ರಲ್ಲ ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.